ಜೋರಾದ ಚಪ್ಪಲಿಯೊಂದಿಗೆ ಸರ್ವಪ್ರಥಮ ಭಾರತಾಂಬೆಯನ್ನು ಮನದಲ್ಲಿ ನಿಂತ ವೇದಿಕೆ ಮೇಲೆ ಆಶೀನರಾದಂಥ ಇವತ್ತಿನ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿದಂಥ ಆರ್ಮಿ ಎಕ್ಸ್ ಹವಾಲ್ದಾರರಂಥ ಮಾರುತಿ ಸರ್ ಅವರೇ, ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದ ಸತ್ಕಾರ ಮೂರ್ತಿಗಳಾಗಿ ಆಗಮಿಸಿದಂಥ ಎಲ್ಲ ಸತ್ಕಾರ ಮೂರ್ತಿಗಳೇ ಹಾಗೂ ಗಾಯಕಿಯಾದಂಥ ಐಶ್ವರ್ಯ ತಳವಾರ್ ಅವರೇ, ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಪಾಲಕರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಸೇರಿದಂಥ ಎಲ್ಲ ವಿದ್ಯಾರ್ಥಿನಿಯರು, ನಾ ಯಾವತ್ತೂ ಒಂದು ಮಾತು ಹೇಳ್ತೀನಿ, ಪ್ರತಿ ಫಂಕ್ಷನ್ದಾಗ ಹೇಳ್ತೀನಿ ರೀ, ಕಾಯುತ್ತಾ ಕುಳಿತರೆ ಒಳ್ಳೆಯ ದಿನಗಳು ಬರುತ್ತವೋ ಇಲ್ಲವೋ ನನಗೆ ಗೊತ್ತಿಲ್ಲ. ಕಾಯುತ್ತಾ ಕುಳಿತರೆ ಒಳ್ಳೆಯ ದಿನಗಳು ಬರುತ್ತವೋ ಇಲ್ಲವೋ ನನಗೆ ಗೊತ್ತಿಲ್ಲ. ಆದರೆ ಕಷ್ಟಪಟ್ಟು ಓದುವವನಿಗೆ ಮತ್ತು ದುಡಿಯೋವನಿಗೆ ಇನ್ನಲ್ಲ ನಾಳೆ ಒಳ್ಳೆಯ ದಿನಗಳು ಬಂದೇ ಬರುತ್ತವೆ. ಅದಕ್ಕೆ ಉದಾಹರಣೆ ಅಂದರೆ, ಈಗ ನೀವು ವೇದಿಕೆ ಮೇಲೆ ಕೂತಂಥ ಸತ್ಕಾರ ಮೂರ್ತಿಗಳನ್ನ ನೀವು ನೋಡ್ತಾ ಇದ್ರಿ. ಒಬ್ಬ ವಿದ್ಯಾರ್ಥಿ ಹೇಳಿದ, ನನ್ನ ವಯಸ್ಸು 25 ಅಂತ. 23ಕ್ಕೆ ನನಗೆ ಸಾಕಪ್ಪ, ನನಗೆ ಆಗೋದಿಲ್ಲ ಬಿಟ್ಟು ಹಿಂದೆ ಸರಿದಂದ್ರೆ ಇವತ್ತು ಅವ್ರು ಆಯ್ಕೆ ಆಗ್ತಿರ್ಲಿಲ್ಲ. ಆದರೂ ತನ್ನ ಛಲ ಬಿಡಲ್ಲ, ಜಾಬ್ ಹಿಡಿಬೇಕು ಅಂತೇಳಿ ಪ್ರಯತ್ನ ಮಾಡಿ ಇವತ್ತು ಸಾಧನೆಯನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಹುಡುಗಿಯರ ಬಗ್ಗೆನೂ ಅವ್ರು ಹೇಳಿದರು, ಹುಡುಗರ ರನ್ನಿಂಗ್ ಫಾಸ್ಟಾಗಿ ಓದ್ತೀರಿ, ಅಭ್ಯಾಸ ಮಾಡೋಂಗಿಲ್ಲ. ಹುಡುಗಿಯರು ಅಭ್ಯಾಸ ಮಾಡ್ತಾರೋ ಅದ್ರ ಫಿಸಿಕಲ್ ಒಳಗ ವೀಕ್ನೆಸ್ ಇರ್ತಾರೋ ಅಂತಕ್ಕಂಥ ಮಾತನ್ನು ಹೇಳಿದರು. ನಿಜವಾಗ್ಲೂ ಸರಿ ಅವ್ರು ಹೇಳಿದ್ದು. ಹುಡುಗರು ನೀವು ಸ್ಟಡಿ ಮಾಡೋಂಗಿಲ್ಲ, ಫಿಸಿಕಲ್ ಸ್ಟ್ರಾಂಗ್ ಇರ್ತೀರಿ, ಸ್ಟಡಿ ಕಡಿಮೆ ಇರ್ತದೆ, ಎರಡೂ ಬೇಕು ರೀ. ಹುಡುಗಿಯರಾಯಿತು ಹುಡುಗರಾಯಿತು, ನಾವು ಡಿಫೆನ್ಸ್ ಫೋರ್ಸ್ ಸೇರ್ಬೇಕಂದ್ರೆ ಫಿಸಿಕಲಿನೂ ಸ್ಟ್ರಾಂಗ್ ಬೇಕು, ಮೆಂಟಲಿನೂ ಸ್ಟ್ರಾಂಗ್ ಬೇಕು. ಅಂದಾಗ ಮಾತ್ರ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಪ್ರತಿನಿತ್ಯ ನಿಮ್ಮನ್ನು ಬೇಯ್ತಾ ಇರ್ತೀವಿ, ನಿಮ್ಮ ಮನುಷ್ಯನೇ ಬೇಯ್ಕೋತಿರ್ತೀರೇನೋ ಗೊತ್ತಿಲ್ಲ, ಆದರೆ ನೀವು ಹಿಂಗೆ ಬಂದು ನಮ್ಮ ಕಡೆಯಿಂದ ಸತ್ಕಾರ ಮಾಡ್ಕೊಳ್ಳಿ, ಅದು ನಮ್ಮ ಆಸೆ. ಯಾಕಂದ್ರೆ ಎಲ್ಲರಿಗೂ ಒಂದೊಂದು ಆಸೆ ಇರ್ತದೆ, ಪ್ರತಿಯೊಬ್ಬರಿಗೊಂದು ಆಸೆ ಇರ್ತದೆ. ರೈತಗೆ ಮಳೆ ಆಗ್ಲಿಪ್ಪ ದೇವರ ಈ ವರ್ಷ ಬೆಳೆ ಚಲೋ ಬರ್ಲತ್ತೇಳಿ ದಿನ ದೇವ್ರಿಗೆ ನಮಸ್ಕಾರ ಮಾಡ್ತಾ ಇರ್ತಾರೆ ಅದ ತಕ್ಷಣ. ಅದೇ ರೀತಿಯಾಗಿ ಡಾಕ್ಟ್ರುಗಳು ದೇವ್ರಿಗೆ ಅವರು ಊದಿನ ಕಡ್ಡಿ ಹೆಚ್ಚಿ ಅವರು ನಮಸ್ಕಾರ ಮಾಡ್ತಿರ್ತಾರೆ, ದೇವರ ಪೇಷಂಟ್ ಹೆಚ್ಚು ಬರಲಿ ಅಂತ. ಅವ್ರು ಹೊರ್ತೀರಿ, ತಪ್ಪು ಅನ್ನಂಗಿಲ್ಲ ಅಲ್ಲಿ, ಅವ್ರು ಹೊರ್ತೀರಿ, ಅದು ಅವ್ರು ಹೊರ್ತಿ. ಅದೇ ರೀತಿಯಾಗಿ ಪೊಲೀಸರು ಡ್ಯೂಟಿಗೆ ಹೋಗ್ತಿರ್ತಾರೆ, ಎಲ್ಲೇ ಸರ್ಕಲ್ನಾಗ ಡ್ಯೂಟಿ ಆಗ್ತಿರ್ತಾರೆ, ಅವರು ಮುಂಜಾನೆ ಅವರು ನಮಸ್ಕಾರ ಮಾಡಿ ಏನು ಕೇಳ್ತಿರ್ತಾರೆ ರೀ, ಅವ್ರವ್ರು ಹೊರ್ತೀರಿ, ಅದು ಒಂದೊಂದು. ಹಂಗೆ ನಾನು ವೃತ್ತಿಯಲ್ಲಿ ವಕೀಲ್ ರೀ, ಆದ್ರೆ ನಮ್ಮದು ಹೇಳಬಾರ್ದು, ನಮಗೂ ಕೇಸ್ ಹೆಚ್ಚು ಬರಲಿ ಅಂತ ಬೇಡ್ಕೋದು, ಕೇಸ್ ಹೆಚ್ಚು ಬರಲಿ ಅಂತ ಬೇಡ್ಕೋದು. ನಾವು ವಕೀಲ ವೃತ್ತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಾನು ಈ ಸೈನಿಕ ತರಬೇತಿ ಕೇಂದ್ರವನ್ನು ಪ್ರಾರಂಭ ಮಾಡೀನಿ. ನಾ ಮುಂಜಾನೆ ಎದ್ದ ತಕ್ಷಣ ದೇವ್ರ ಹತ್ರ ಬೇಡ್ಕೋದೇನಪ್ಪ ಅಂದರೆ, ದೇವರೇ ನಮ್ಮ ಸಂಸ್ಥೆಗೆ ಬಂದಂಥ ಹುಡುಗರಾಯ್ತು ಹುಡುಗಿಯರಾಯ್ತು ಎಲ್ಲರೂ ಪಾಸ್ ಆಗಲಿಪ್ಪ ಅಂತೇಳಿ ಪ್ರತಿನಿತ್ಯ ನಾವು ಹೇಳ್ತೀವಿ. ಯಾಕಂದ್ರೆ ಒಂದು ಸಂಸ್ಥೆ ಬೆಳಿಬೇಕಾದ್ರೆ ಅದರಿಂದ ರಿಸಲ್ಟ್ ಭಾಳ ಇಂಪಾರ್ಟೆಂಟ್ ಇರ್ತದೆ. ನಮ್ಮ ಸಂಸ್ಥೆ 2004ರಲ್ಲಿ ಪ್ರಾರಂಭವಾಗಿ ಅವಾಗ ಬರೀ 25 ಜನ ಇದ್ರಿ. 25 ಜನರಿಗೆ ಫಸ್ಟ್ ಬ್ಯಾಚ್ನ 20 ಜನ ಆಯ್ಕೆ ಆದ್ರಿ. ಅವಾಗ ಎಲ್ಲಿ ಹಿಂಗೆ ಕೋಚಿಂಗ್ ಸೆಂಟ್ರ್ಗಳು ಈಗ ಹೆಜ್ಜೆ ಒಂದೊಂದು ಆಗತ್ತವ್ರಿ. ಅವಾಗ ಆ ರೀತಿ ಕೋಚಿಂಗ್ ಸೆಂಟ್ರ್ ಇರಲಿಲ್ಲ. ನಾವು 2004ರಲ್ಲಿ ಪ್ರಾರಂಭ ಮಾಡಿದಾಗ ಕೋಚಿಂಗ್ ಸೆಂಟ್ರ್ ಇರಲಿಲ್ಲ. ಆರ್ಮಿ ಕೋಚಿಂಗ್ಗಳನ್ನು ಹೇಳ್ತಿದ್ರು, ಆದರೆ ಕೆಲವು ಮಂದಿಗೆ ಆಯ್ಕೆ ಮಾಡ್ಕೊಂಡು ಅಷ್ಟೇ ಹೇಳ್ತಿದ್ರು. ಇಂಡೈರೆಕ್ಟ್ ಟ್ರೇಡ್ ನಿಮ್ಗೆ ಗೊತ್ತಾಗೈತಿ, ಅಷ್ಟೇ ಹುಡುಗರಿಗೆ ಹೇಳ್ತಾಯಿದ್ರು. ಓಪನ್ ಕೋಚಿಂಗ್ ಸೆಂಟ್ರ್ ಇರಲಿಲ್ಲ ಆರ್ಮಿ ಅವಾಗ 2004ರಲ್ಲಿ. ಫಸ್ಟ್ ಕರ್ನಾಟಕದಾಗ ಜಾಹೀರಾತು ಹಂಚಿದವ್ರೆ ನಾವು ರೀ, ರ್ಯಾಲಿ ಒಳಗೆ, ಆರ್ಮಿ ರ್ಯಾಲಿ ಒಳಗೆ, ಅಂದ್ರೆ ತರಬೇತಿ ಕೊಡ್ತೀವಿ ಅಂತ ಹೇಳಿ. ಆ ಸಮಯದಾಗ ಒಂದು 2-3 ಸಲ ಪೊಲೀಸ್ ಸ್ಟೇಷನ್ಗೆ ನಮ್ಮನ್ನು ಕರ್ಕೊಂಡು ಹೋದ್ರಿ. ಯಾಕೆ ಕರ್ಕೊಂಡು ಹೋದ್ರಂದ್ರೆ, ರೊಕ್ಕ ತೊಗೊಂಡು ನೀವು ನೌಕರಿ ಕೊಡಿಸ್ತೀರಿ ಅಂತ ಹೇಳಿ. ಹಿಂಗೆ ಓಪನ್ ಕೋಚಿಂಗ್ಗಳು ಇರಲಿಲ್ಲ ರೀ ಆ ಟೈಮ್ದಾಗ. ಓಪನ್ ಕೋಚಿಂಗ್ ಚಾಲೂ ಮಾಡಿ ನಾವು ಅಧಿಕೃತ DC ಪರ್ಮಿಷನ್ ತೊಗೊಂಡಿದ್ವಿ. ನಾನು ವಕೀಲ ಇರೋದ್ರಿಂದ ನಾವು ಯಾರಿಗೂ ಹೆದರುವಂಥ ಅವಶ್ಯಕತೆ ನಮ್ಗಿರಂಗಿಲ್ಲ. ನಾವು ಪ್ರಾಮಾಣಿಕ ಇದ್ದೀವಿ ಅಂದರೆ ಯಾವ ಅಂಜುವಂಥದ್ದು ಇರೋಂಗಿಲ್ಲ. ಅವಾಗ ಕೋಚಿಂಗ್ ಸೆಂಟರ್ ಚಾಲು ಮಾಡಿದ್ವಿ. ಸ್ಟಾರ್ಟಿಂಗಿನ 25ಕ್ಕೆ 22 ಹುಡುಗರು ಸೆಲೆಕ್ಷನ್ ಆದ ನಮ್ಮ. ಅದಾದ ತಕ್ಷಣ 2ನೇ ಬ್ಯಾಚಿನ ಒಮ್ಮೆ 50 ಹುಡುಗರು ಕುಡಿದು, 3ನೇ ಬ್ಯಾಚ್ಗೆ ಅಂದ್ರೆ 100 ಹುಡುಗರು ಬಂದವು ರೀ. ಕಂಟಿನ್ಯೂ ಒಮ್ಮೆ ಸ್ಟಾರ್ಟಿಂಗಿನ ಸ್ಟ್ಯಾಂಡ್ ಆಗಿಬಿಟ್ಟಿತ್ತು. ಅವಾಗ ಏನು ಸ್ಟ್ಯಾಂಡ್ ಆಯಿತು, ಕಂಟಿನ್ಯೂ ಸ್ಟ್ಯಾಂಡ್ ಆಗ್ತಾ ಬಂತು. ಪ್ರತಿ ರ್ಯಾಲಿಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಂಸ್ಥೆಯಿಂದ ಅಭ್ಯರ್ಥಿಗಳು ಆಯ್ಕೆ ಆಗ್ತಾಯಿದ್ದಾರೆ. ಇದು ಪಾಲಕರ ಆಶೀರ್ವಾದ ಮತ್ತು ವಿದ್ಯಾರ್ಥಿಗಳ ಸಹಕಾರದಿಂದ ನಮ್ಮ ಸಂಸ್ಥೆ ಇವತ್ತು 21ನೇ ವರ್ಷದಲ್ಲಿ ಯಶಸ್ವಿಯಾಗಿ ನಡೀತಾ ಇದೆ. ಇದಕ್ಕೆಲ್ಲ ಕಾರಣೀಭೂತರು, ನಮ್ಮ ಸಂಸ್ಥೆ ಇಷ್ಟು ಯಶಸ್ವಿಯಾಗಿ ನಡೆಯೋಕ್ಕೆ ಕಾರಣೀಭೂತರು ಯಾರಪ್ಪ ಅಂದರೆ ನೀವು ವಿದ್ಯಾರ್ಥಿಗಳ ಪ್ರೋತ್ಸಾಹ, ಆಮೇಲೆ ಪಾಲಕರ ಆಶೀರ್ವಾದ. ಅದ್ರ ಜೊತೆ ಇನ್ನೊಂದು ನಾ ಇಲ್ಲಿ ಹೇಳಬೇಕಾಗ್ತದೆ, ಇಲ್ಲಿ ಒಬ್ಬರಿಂದ ಸಾಧನೆ ಮಾಡೋಕ್ಕಾಗೋದಿಲ್ಲ. ನಮ್ಮಲ್ಲಿ ಸಾಕಷ್ಟು ಎಲ್ಲ ಸಿಬ್ಬಂದಿಗಳಿದ್ದಾರೆ. ಎಲ್ಲ ಸಿಬ್ಬಂದಿಗಳು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದರೆ ಮಾತ್ರ ಒಬ್ಬರಿಂದ ಮಾಡೋಕ್ಕಾಗೋದಿಲ್ಲ.
ಎಲ್ಲ ಸಿಬ್ಬಂದಿಯವರು ನಮ್ಮ ಸಂಸ್ಥೆಯಲ್ಲಿ ಸ್ವಂತ ನಮ್ಮದಪ್ಪ ಸಂಸ್ಥೆ ಅಂತೇಳಿ ಇಲ್ಲಿ ನಾವು ಒಬ್ಬರೇ ಮಾಲಕರು ಇರೋದ್ರಿಂದ ಇಲ್ಲಿ ಎಲ್ಲರೂ 8 ಮಂದಿ ಕೆಲಸ ಮಾಡ್ತಾರೆ, ಎಲ್ಲರೂ ಮಾಲಕರು ನಮ್ಮಲ್ಲಿ. ಎಲ್ಲ ನೌಕರಿ ಮಾಡೋರು ಎಲ್ಲರೂ ಮಾಲಕರು ಇಲ್ಲಿ, ಎಲ್ಲರೂ ನಮ್ಮದಪ್ಪ ಅಂತ ತಿಳ್ಕೊಂಡು ಎಲ್ಲರೂ ತಮ್ಮ ಕೆಲಸವನ್ನು ಮಾಡ್ತಾರೆ. ಅದರಿಂದ ನಮ್ಮ ಸಂಸ್ಥೆ ಬೆಳಲಿಕ್ಕೆ ಸಾಧ್ಯ ಆಗ್ಯದ. ವಿದ್ಯಾರ್ಥಿಗಳೇ, ನೀವು ಯಾವತ್ತು ನಮ್ಮ ವಯಸ್ಸಾಗೈತಿ, ನನಗೆ ಓದಿದ ನೆನಪು ಉಳಿಯಾತು, ನನ್ನ ಕಡೆಯಿಂದ ಫಿಸಿಕಲ್ ಆಗತ್ತು ಅಂತಕ್ಕಂಥ ಭಾವನೆಯನ್ನು ಬಿಟ್ಟು ಕಂಟಿನ್ಯೂ ಆಗಿ ಪ್ರಯತ್ನ ಮಾಡಬೇಕು. ಈಗ ಅವರವರು ಇನ್ನೊಬ್ಬ ಸಿಸ್ಟರ್ ಹೇಳಿದ್ರು, ನಾ ಒಂದು 3-4 ಎಕ್ಸಾಮ್ ಫೇಲ್ ಆಗೀನಿ ಅಂತ. ಫೇಲ್ ಆಗೀನಂತ ಅವ್ರು ಹಿಂದೆ ಸರಿದ್ರಂದ್ರೆ ಇವತ್ತು ಆಯ್ಕೆ ಹಾಕಿರ್ಕಿಲ್ಲ ರೀ. ಅವರು ಫೇಲ್ ಆಗೀನಂತ ಹಿಂದೆ ಸರಿದ್ರಂದ್ರೆ ಇವತ್ತು ಆಯ್ಕೆ ಹಾಕಿರ್ಕಿಲ್ಲ. ಅವರು ಕಂಟಿನ್ಯೂ ಆಗಿ ಪ್ರಯತ್ನ, ಫೇಲ್ ಆದರೂ ಮಾನಸಿಕ ಆಗಬಾರ್ದು, ಓದ್ತಾ ಇರ್ಬೇಕು ರೀ. ನಮಗೊಂದು ಅನುಭವ, ಎಕ್ಸಾಮ್ ಹೆಂಗಿತ್ತು, ಫಿಸಿಕಲ್ ಹೆಂಗಿತ್ತು, ಮೆಡಿಕಲ್ ಹೆಂಗಿತ್ತು, ನಂದು ಎಲ್ಲಿ ಪಾಲ್ಟ್ ಆಗ್ಯದ, ನಾ ಎದ್ರಾಗ ಪಾಸ್ ಮಾಡ್ಕೋಬೇಕು ಅನ್ನೋದನ್ನು ನಾವು ತಿಳ್ಕೊಂಡು ನಾವು 2ನೇದಕ್ಕೋ 3ನೇದಕ್ಕೆ ರೆಡಿನ ಆಗ್ಬೇಕು. ಫಸ್ಟ್ ಚಾನ್ಸ್ನೇ ಆದ್ರಂತೂ ಭಾಳ ಒಳ್ಳೇದು. ಆದರೂ ಸಹಿತ ಫೇಲ್ ಆಗಿನಂತ ಯಾರು ಜಿಗುಪ್ಸೆ ಹೊಂದದ ಮತ್ತು ಪ್ರಯತ್ನ ಮಾಡ್ತಾ ಇರಬೇಕು. ನೀವು ಬೆಲ್ಟ್ ನೌಕರಿ ಮಾಡ್ತಂದ್ರೆ ಫಿಸಿಕಲ್ನೂ ಸ್ಟ್ರಾಂಗ್ ಇರಬೇಕು, ಮೆಂಟಲಿನೂ ಸ್ಟ್ರಾಂಗ್ ಇರಬೇಕು. ಕಂಟಿನ್ಯೂ ಆಗಿ ಎಷ್ಟು ಸಾಧ್ಯ ಆಕೈತೆ ಅಷ್ಟು ಓದಕ್ಕೆ ಪ್ರಯತ್ನ ಮಾಡಿರಿ. ಎಲ್ಲರೂ ಸರಿಯಾಗಿ ಕ್ಲಾಸ್ ಕೊಂಡ್ರೆ ನಾನು ದಿನ ಹೇಳ್ತಾ ಇರ್ತೀನಿ. ಈಗ ಸ್ಟಾಫ್ ಸೆಲೆಕ್ಷನ್ ಕಮಿಷನ 2023-24ನೇ ಸಾಲಿನಂದು ಇದು ನಾವೊಂದು ಏನು ಮಾಡಿದ್ವಿ, ವಾಟ್ಸಪ್ ಗ್ರೂಪ್ನಾಗ ಮೆಸೇಜನ್ನು ಹಾಕಿ, ನೀವು ನೋಡಿರಿ ಎಲ್ಲರೂ. ಯಾರು ಸಿಲೆಕ್ಷನ್ ಆಗ್ಯಾರಿ ಅವ್ರು ನಿಮ್ಮ ಫೋಟೋಗಳನ್ನು ಕಳಿಸ್ರಿ ಅಂತೇಳಿ ಮೆಸೇಜ್ ಹಾಕಿನಿ. ಪಾಸ್ ಆದಂಥ 15 ಹುಡುಗರು ಫೋಟೋ ಕಳಿಸಿದ್ರು. ಅದೇ ರೀತಿಯಾಗಿ ಹುಡುಗಿಯರು 3 ಜನ ಕಳಿಸಿದ್ರು. ನನ್ನ ಅಂದಾಜು ಹುಡುಗಿಯರು 3 ಜನ ಕರೆಕ್ಟ್ ಇದೆ. ಇನ್ನೂ 15ಕ್ಕೆ ಇನ್ನೂ 10 ಜನ ವಿದ್ಯಾರ್ಥಿಗಳು ಅದಾರ ರೀ. 15 ಅಲ್ದ ಅವ್ರಿಗೆ ಸರಿಯಾಗಿ ಮಾಹಿತಿ ಸಿಕ್ಕಿಲ್ಲ. ಅದಕ್ಕೆ ನಾ ಮತ್ತೆ ನಿನ್ನೆ ಒಂದು ವಿಡಿಯೋನು ಮಾಡಿ ಕಳಿಸಿನಿ. ನಾನು ನೀವು ಬಹುಶಃ ನೋಡಿರ್ಬೇಕು. ನೀವು ನಾವು ಇನ್ನೂ ಒಂದು ಸತ್ಕಾರ ಕಾರ್ಯಕ್ರಮನ ಅವ್ರಿಗೆ ಇಟ್ಬೋದು ಮಾಡಿವಿ. ಎಲ್ಲರೂ ಬಂದಿಲ್ಲ, ಇವತ್ತು ಕಡಿಮೆ ಸಂಖ್ಯೆ ಬಂದದ. ಇನ್ನೂ ಅವ್ರಿಗೆ ಒಂದು ಅವಕಾಶ ಇದೆ. ಆದರೆ ಇನ್ನೊಂದು ಸಮಸ್ಯೆ ಏನು ಬಂತಂದ್ರೆ 23 ತಾರೀಕು ಇವರಿಗೆಲ್ಲ ಬೆಂಗಳೂರಿಗೆ ಬರೋಕೆ ಹೇಳ್ಯಾರ ರೀ. 23 ತಾರೀಕು ಬೆಂಗಳೂರಿಗೆ ಬರ್ಲಿಕ್ಕೆ ಹೇಳ್ಯಾರ. ಅದ್ರ ಸಂಬಂಧ ಭಾಳಷ್ಟು ಜನ ಸರ್ ಇಲ್ಲಿ ಬಂದು ಮತ್ತು ನಮ್ಮ ಊರಿಗೆ ಹೋಗಿ ಅಲ್ಲಿಂದ ನಾವು ಹೋಗ್ಬೇಕಾದ್ರೆ ನಾವು ಟೈಮ್ ಸಾಲೋದಿಲ್ಲ ಸರ್, ಮತ್ತೊಮ್ಮೆ ಬರ್ತೀವಿ ಅಂತ ಕೆಲವೊಂದು ಜನ ಹೇಳಿದರು. ಆಮೇಲೆ ಈ ಹಿಂದೆ ಏನಾಯಿತು, ಒಂದು ಪೊಲೀಸ್ 12 ಹುಡುಗರು ಆಯ್ಕೆ ಆಗಿದ್ದು. ಇದೇ ರೀತಿ ಸತ್ಕಾರ ಎಲ್ಲರನ್ನೂ ಕೂಡಿಸಿ ಮಾಡೋಣ ಅನ್ಕೋತ ಕೂತೀವಿ. ಅದು ಕಡಿ ಬಂದು ಏನಾಯ್ತಂದ್ರೆ ಹಿಂದೆ ಮುಂದೆ ಜಾಯ್ನಿಂಗ್ ಹೋಗಿಬಿಟ್ರಿ. ಎಲ್ಲರೂ ಯಾರಿಗೂ ಸತ್ಕಾರ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ನಾವು ನಮ್ಮ ಸ್ಟಾಫ್ನವರು ನಾವು ಮಾತಾಡ್ಕೊಂಡು ಏನು ವಿಚಾರ ಮಾಡಿದ್ವಿ ಅಂದರೆ, ಎಷ್ಟು ಹುಡುಗರು ಬರ್ತಾರೆ ಅಷ್ಟು ಹುಡುಗರಿಗೆ ನಾವು ಸತ್ಕಾರ ಮಾಡೋಣ, ಮತ್ತು ಮುಂದೆ ಒಬ್ಬೊಬ್ಬರ ಸೂಟಿಯಾಗಿ ಬಂದಾಗ ಬರಲಿ, ಮತ್ತು ಅವ್ರ ಅನುಕೂಲ ಬಂದಾಗ ಬರಲಿ ಅಂತೇಳಿ ವಿಚಾರ ಮಾಡಿ ಇವತ್ತು ಈ ಸತ್ಕಾರ ಕಾರ್ಯಕ್ರಮವನ್ನು ಇಟ್ಕೊಂಡ್ವಿ. ಈ ನಮ್ಮ ಸತ್ಕಾರ ಕಾರ್ಯಕ್ರಮಕ್ಕೆ ಎಲ್ಲರೂ ಎಷ್ಟೋ ದೂರದಿಂದ ಸಹಿತ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಿಮ್ಮೆಲ್ಲರಿಗೂ ಇನ್ನೊಂದು ಮಾತು ಹೇಳ್ತೀನಿ, ನಿಮ್ಮ ಮದುವೆಗೆ ಅದು ನಮ್ಮನ್ನೆಲ್ಲರನ್ನೂ ಕರೀರಿ, ನಾವು ಬರ್ತೀವಿ. ಯಾಕಂದ್ರೆ ನಿಮ್ಗೆ ಒಂದು ರಿಲೇಷನ್ ಇರಲಿ, ಇದೇ ರೀತಿಯ ಮುಂದುವರಲಿ. ಆಮೇಲೆ ತರಬೇತಿ ಫೀಸ್ ಕೊಟ್ಟಿದ್ದೀವಿ, ಕಲ್ತಿದ್ದೀವಿ ಅಂತಕ್ಕಂಥ ಭಾವನೆ ಇರಬಾರ್ದು. ಏನಪ್ಪ ಅಂದ್ರೆ ನಿಮ್ಗೆ ಒಂದು ಬಾಂಧವ್ಯ ಇರಬೇಕು. ಆಮೇಲೆ ಸೂಟಿ ಒಳಗೆ ನೀವು ಬಂದು ಇಲ್ಲಿ ಹೋಗ್ಬೇಕು. ಇಲ್ಲಿ ಬಂದು ಒಂದು ದಿನ ವಸತಿ ಇದ್ದು ಇಲ್ಲಿ ಇದ್ದಂಥವ್ರಿಗೆ ನೀವು ಗೈಡ್ ಮಾಡಿ ಹೋಗ್ಬೇಕು, ಮಾರ್ಗದರ್ಶನ ಮಾಡಿ ಹೋಗ್ಬೇಕು. ಆ ರೀತಿ ಮಾಡಿರಿ ಅಂದ್ರೆ ಅವ್ರಿಗೂ ವಿದ್ಯಾರ್ಥಿಗಳಿಗೂ ಒಂದು ಪ್ರೋತ್ಸಾಹ ಆಗ್ತದೆ, ನಮಗೂ ಒಂದು ಖುಷಿ ಅನಿಸ್ತದೆ ನಮ್ಮ ವಿದ್ಯಾರ್ಥಿಗಳು ಬಂದಾರಪ್ಪ ಅಂತ ಹೇಳಿಸಿಂದ. ಯಾಕಂದ್ರೆ ಈ ಹಿಂದೆ ಒಬ್ಬರು ಬಂದಿದ್ರು, ಮದುವೆ ಆದ ತಕ್ಷಣ ಮದುವೆಯಾಗಿ 1 ತಿಂಗಳಿಗೆ ಅಂದ್ರೆ ಅವ್ನು ಹೆಂಡತಿನ ಕರ್ಕೊಂಡು ಇಲ್ಲೇ ಬಂದಿದ್ರು ಅವರು. ಆ ಹುಡುಗ ಅಂದ್ರೆ ನಾ ಇಲ್ಲೇ ಕಲ್ತೇನೆ ಅಂತ ಹೇಳಿಸಿಂದ. ಅವರು CRPF ಆದಂಥ ಹುಡುಗ. ಇಲ್ಲೇ ನಾ ಇದೇ ಸಂಸ್ಥೆ ಕಲ್ತೀನಿ, ಗ್ರೌಂಡ್ ಸಹಿತ ತೋರ್ಸಾಕ ಅವ್ನು ಹೆಂಡತಿ ಕರ್ಕೊಂಡು ಹೋದ. ನಾ ಇಲ್ಲೇ ರನ್ನಿಂಗ್ ಮಾಡ್ತೀನಿ, ಇಲ್ಲೇ ಓಡ್ತೀನಿ. ಅವಾಗ ನೆನಪು ರೀ ಅದು. ಇಲ್ಲಿ ಬಂದಮೇಲೆ ನನ್ನ ಜೀವನನ ಚೇಂಜ್ ಆಯ್ತು ಅಂತಕ್ಕಂಥ ಮಾತು. ಅದಕ್ಕೆ ನೀವು ವಿದ್ಯಾರ್ಥಿಗಳಿಗೆ ನೀವು ಸಹಿತ ನೆಕ್ಸ್ಟ್ ನಿಮ್ಮದ ಇರ್ತೀನ SSC GD ಅವ್ರದ್ದು ರೀ, ಆರ್ಮಿ ಅವ್ರದ್ದು ರೀ. ಮುಂದಿನ ಸತ್ಕಾರ ನಿಮ್ಮದು ಎಲ್ಲರದು ಆಗಬೇಕು. ಆ ಸತ್ಕಾರ ಮಾಡೋ ಭಾಗ್ಯ ನಮ್ಮದು ಆಗಬೇಕು. ಸತ್ಕಾರವನ್ನು ಸ್ವೀಕರಿಸೋ ಭಾಗ್ಯ ನಿಮ್ಮದು ಆಗಬೇಕು. ಎಲ್ಲರೂ ಸರಿಯಾಗಿ ಸ್ಟಡಿ ಮಾಡಿರಿ. ಟೈಮ್ ಭಾಳ ಆಗಿದೆ. ಇಲ್ಲಿವರೆಗೆ ಸಾವಧಾನದಿಂದ ನನ್ನ ಮಾತುಗಳನ್ನು ಕೇಳಿದಂಥ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ನಾನು 1-2 ಮಾತುಗಳನ್ನು ಮುಗಿಸ್ತೀನಿ. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSC GD, ಅಗ್ನಿವೀರ, ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಅಭ್ಯರ್ಥಿಗಳಿಗೆ ನಾವೊಂದು ಚಾಲೆಂಜನ್ನು ಮಾಡ್ತಾ ಇದ್ದೀವಿ. ಅಭ್ಯರ್ಥಿಗಳೇ, ನಮ್ಮ ಸಂಸ್ಥೆಗೆ ನೀವು ತರಬೇತಿ ಬಂದು 3 ತಿಂಗಳು ತರಬೇತಿಯನ್ನು ಪಡೆದು ನೀವೇನಾದರೂ ಫೇಲ್ ಆದರೆ ಕೋಚಿಂಗ್ ಫೀಸ್ ವಾಪಸ್ ನೀಡುತ್ತೇವೆ. ಆದರೆ ನೀವು ಏನು ಮಾಡಬೇಕಪ್ಪ ಅಂದ್ರೆ ಪ್ರತಿಯೊಂದು ಪೀರಿಯಡ್ಗೆ ಕಂಪಲ್ಸರಿಯಾಗಿ ಪೀರಿಯಡ್ಗೆ ನೀವು ಅಟೆಂಡ್ ಆಗಬೇಕು. ಅಂಥ ಅಭ್ಯರ್ಥಿಗಳಿಗೆ ಮಾತ್ರ ಈ ಚಾಲೆಂಜ್ ಅನ್ವಯಿಸುವುದು. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ
ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.